ಬಸವರಾಜ ಬೊಮ್ಮಾಯಿ ಬುದ್ಧಿವಂತರು ತುಂಬಾ ಒಳ್ಳೆಯ ಆಡಳಿತ ನೀಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸರ್ವೋಚ್ಚ ನಾಯಕರು ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚುನಾವಣೆ ಘೋಷಣೆ ಕೆಲವೇ ಕ್ಷಣಗಳಿಗೆ ಮೊದಲು ಮಾತನಾಡಿದ ಅವರು, ನಮ್ಮ ಸರ್ಕಾರ ಬಂದು ಸುಮಾರು 3 ವರ್ಷ 10 ತಿಂಗಳಾಯಿತು. ನಾನು ಅನೇಕ ಬಾರಿ ಕಠಿಣ ಭಾಷೆ ಬಳಕೆ ಮಾಡಿದ್ದೇನೆ. ಯಾರಿಗಾದ್ರೂ ನನ್ನ ಭಾಷೆಯಿಂದ ನೋವಾಗಿದ್ರೆ ಕ್ಷಮಿಸಬೇಕು. ರಾಜಕಾರಣ ಅನ್ನೋದು ಮುಳ್ಳಿನ ಹಾಸಿಗೆ ಇದ್ದ ಹಾಗೆ ಅಂತ ಕ್ಷಮಾಪಣೆ ಕೇಳಿದ್ದಾರೆ. ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ. ಕೆಲವಾರು ನೋವುಗಳನ್ನು ನುಂಗ್ಕೊಂಡಿದ್ದೀನಿ. ಜೀವನದಲ್ಲಿ ನಾನು ಎಂದೂ ಗದ್ಗತಿನಾಗಿಲ್ಲ. ಮೊನ್ನೆ ಗದ್ಗತಿನಾಗಿದ್ದು ನೀವು ತಾವು ನೋಡಿದ್ರಿ. ಅದರ ಅವಶ್ಯಕತೆ ಬೊಮ್ಮಾಯಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಅನೇಕ ಬಾರಿ ಹೇಳಿದ್ದೀವಿ. ಯಡಿಯೂರಪ್ಪನವರು ನಮ್ಮ ಪಕ್ಷದ ಒಬ್ಬ ಪ್ರಸ್ತಾವಿತ ನಾಯಕರು ಅಂತ ನಮಗೆ ಗೊತ್ತು, ಹೇಳಿದ್ದೀವಿ. ಎಲ್ಲೋ ಒಂದೊಂದು ಸಾರಿ ಇವೆಲ್ಲ ಆಯ್ತವೆ. ಅದು ಜಾಸ್ತಿ ಎಚ್.ಡಿ. ಸ್ವರೂಪ್ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಕ್ಕೆ ಎಚ್.ಡಿ. ರೇವಣ್ಣ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅವ್ರು ಯಾರಂತಾನೆ ಗೊತ್ತಿಲ್ಲ, ನಾನು ಅವೆಲ್ಲ ನೋಡಕ್ ಹೋಗಲ್ಲ ಅನ್ನುವ ಮೂಲಕ ಎಚ್.ಡಿ. ಸ್ವರೂಪ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ. ರೇವಣ್ಣ. ಹಾಸನಕ್ಕೆ ಸಾಮಾನ್ಯ ಕಾರ್ಯಕರ್ತ ಅಭ್ಯರ್ಥಿ ಆಗ್ತಾರೆ ಅಂತ ಕುಮಾರಣ್ಣ ಹೇಳವ್ರೆ. ನೋಡೋಣ ಸಾಮಾನ್ಯ ಕಾರ್ಯಕರ್ತ ಯಾರು ಅಂತ. ಜಿಲ್ಲೆಯಲ್ಲಿ ಈ ಬಾರಿ ನನಗೆ ಅಗ್ನಿ ಪರೀಕ್ಷೆ ಇದೆ. ರೇವಣ್ಣ ಜಿಲ್ಲೆಗಾಗಿ ದುಡ್ದಿದ್ದಾನೋ ಇಲ್ವೋ ಅನ್ನೋದನ್ನ ಜನ ತೀರ್ಮಾನಿಸ್ತಾರೆ ಅಂತ ರೇವಣ್ಣ ಹೇಳಿದರು. ವಿನಯ್ ಕುಲಕರ್ಣಿ ಶಿಗ್ಗಾವಿಯಿಂದ ಸ್ಪರ್ಧೆ ಮಾಡಲ್ಲ. ಅವರು ಧಾರವಾಡ ಗ್ರಾಮೀಣದಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಗ್ಗಾವಿಯಲ್ಲಿ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ಏನೂ ಹೇಳಿಲ್ಲ. ವಿನಯ್ ಕುಲಕರ್ಣಿ ಅವರು ಕೂಡ ಮಾತನಾಡಿಲ್ಲ. ಎಲ್ಲವೂ ಮಾಧ್ಯಮಗಳೇ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂಲಭೂತ ಸೌಕರ್ಯ ಕಲ್ಪಿಸದಿದ್ದಕ್ಕೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಹಾಗೂ ಬಾಚನಹಳ್ಳಿ ಗ್ರಾಮಸ್ಥರು ಚುನಾವಣೆಯನ್ನೇ ಬಹಿಷ್ಕರಿಸಿದ್ದಾರೆ. ಈ ಗ್ರಾಮಗಳಿಗೆ ಸರಿಯಾದ ರಸ್ತೆ ಹಾಗೂ ಸೇತುವೆ ಸಂಪರ್ಕ ಇಲ್ಲ. 10 ಬಾರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಯಾವುದೇ ಫಲ ಸಿಕ್ಕಿಲ್ಲ. ಮಳೆಗಾಲ ಬಂದ್ರೆ ತೀವ್ರ ಸಮಸ್ಯೆಯಾಗುತ್ತೆ. ಶಾಲಾ ಕಾಲೇಜುಗಳ ಮಕ್ಕಳು ಪರದಾಡ್ತಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಬೇಸತ್ತು ಜನ ಚುನಾವಣಾ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ನಾನು ಬಂದು ಇಲ್ಲಿಗೆ 28 ವರ್ಷ ಆಯಿತು. 28 ವರ್ಷದಿಂದ ಇದೇ ಥರದ ರಸ್ತೆ, ಬೇರೆ ಏನು ಬದಲಾವಣೆ ಆಗಿಲ್ಲ. ಒಂದು ಕುಡಿಯುವ ನೀರಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ ಗೆಲ್ಸ್ಬೇಕಂದ್ರೆ ಬೇರೆ ಊರಿಂದ ಬಂದು ಗೆಲ್ತಾರೆ ಬಿಟ್ಟರೆ ನಮ್ಗಳು ಇಲ್ಲಿಗೆ ಯಾರಿಗೂ ಅವಕಾಶಗಳು ಕೊಡ್ತೇ ಇಲ್ಲ. ಮತ್ತೆ ಅವ್ರು ಗೆದ್ರು ಇಲ್ಲಿ ಏನು ಮಾಡಿಲ್ಲ. ಬೀದಿ ದೀಪ ಆಗಲಿ, ಒಂದು ರಸ್ತೆ ಆಗಲಿ ಮತ್ತೆ ಯಾವುದು ಕೊಟ್ಟಿಲ್ಲ. ಮತ್ತೆ ಕುಡಿಯೋ ನೀರಿಲ್ಲ. ಕುಡಿಯೋ ನೀರು ಎಚ್ಚೆಟ್ಟಿಂದ ಹೊಡಿತಾರೆ. ಆ ನೀರು ಕಲುಷಿತವಾಗಿದೆ. ಮತ್ತೆ ಯಾವುದೇ ಒಂದು ಗರ್ಭಿಣಿ ಹೆಂಗಸರು ಕರ್ಕೊಂಡು ಹೋಗೋ ಇಲ್ಲಿಂದ ಈ ರಸ್ತೆ ಹದಗೆಟ್ಟೋಗಿದೆ, ಹಾಳಾಗಿದೆ. ಹಾಗಾಗಿ ಈ ಹೋರಾಟ ರಸ್ತೆ ಆಗುವವರೆಗೂ ನಾವು ಚುನಾವಣೆ ಯಾರಿಗೂ ಹಾಕಲ್ಲ. ಇದು ಬಹಿಷ್ಕಾರ, ಚುನಾವಣೆ ಬಹಿಷ್ಕಾರಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಚುನಾವಣೆ ಹಿನ್ನೆಲೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ದಾವಣಗೆರೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮತದಾರರಿಗೆ ಹಂಚಲು ತಂದಿದ್ದಂತ ಅಡುಗೆ ಸಲಕರಣೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 7,19,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲಾ ವಸ್ತುಗಳ ಮೇಲೆ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಫೋಟೋ ಇವೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರಿನಲ್ಲಿ ಕುಕ್ಕರ್, ತವಾ, ಎಲ್ಇಡಿ ಬಲ್ಬ್, ವಾಟರ್ ಬಾಟಲ್, ಫ್ಲಾಸ್ಕ್, ಟಾರ್ಚ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಹಿಳೆಯರು ಶಾಸಕರನ್ನ ದಿಗ್ಬಂಧನ ಹಾಕಿ ತರಾಟೆಗೆ ತೆಗೆದುಕೊಂಡಿರುವಂತಹ ಘಟನೆ ಗದಗದ ಲಕ್ಷ್ಮೇಶ್ವರದಲ್ಲಿ ನಡೆದಿದೆ. ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾಣಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಬಂದಿದ್ರು. ಆಗ ಮೊದಲು ಚರಂಡಿ ಮಾಡುವಂತೆ ಮಹಿಳೆಯರು ಪಟ್ಟು ಹಿಡಿದ್ರು. ಮಹಿಳೆಯರ ಆಕ್ರೋಶದ ಬೆನ್ನಲ್ಲೇ ವರಸೆ ಬದಲಾಯಿಸಿದ ಶಾಸಕ ರಾಮಣ್ಣ ಲಮಾಣಿ ಮೊದಲು ಚರಂಡಿ ಮಾಡಿಸ್ತೇನೆ, ನಂತರ ರಸ್ತೆ ಮಾಡಿಸ್ತೇನೆ ಅಂತ ಹೇಳಿದ್ರು. ಒಳ ಮೀಸಲಾತಿ ಕಡಿತ ಖಂಡಿಸಿ ಶಿವಮೊಗ್ಗದಲ್ಲಿ ಬಂಜಾರರ ಹೋರಾಟ ಮುಂದುವರೆದಿದೆ. ನಾರಾಯಣಪುರ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಫ್ಲೆಕ್ಸ್ ಹರಿದು ಆಕ್ರೋಶ ಹೊರಹಾಕಲಾಗಿದೆ. ಪ್ರತಿಭಟನಾಕಾರರು ಯಡಿಯೂರಪ್ಪ, ರಾಘವೇಂದ್ರ ಇದ್ದ ಬ್ಯಾನರ್ಗೆ ಬೆಂಕಿ ಹಚ್ಚಿ ಘೋಷಣೆ ಕೂಗಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆಗೆ ಕೇವಲ 21 ವರ್ಷದ ಯುವತಿ ಮೇಯರ್ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಈ ಹುದ್ದೆಗೇರಿದ ರಾಜ್ಯದ ಅತಿ ಕಿರಿಯ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ನೂತನ ಮೇಯರ್ ಡಿ ತ್ರಿವೇಣಿಗೆ ಇನ್ನೂ 21 ವರ್ಷ ಮಾತ್ರ. ಉಪಮೇಯರ್ ಆಗಿ ಬಿ ಜಾನಕಿ ಅವಿರೋಧವಾಗಿ ಆಯ್ಕೆಯಾದರು. ಬಿಜೆಪಿಯಲ್ಲಿ ಬಹುಮತವನ್ನ ಹೊಂದಿದ್ದು ಇಬ್ಬರು ಅದೇ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಆಗ ತಾನೇ ಹುಟ್ಟಿದ ಮಗುವನ್ನ ಯಶವಂತಪುರದ ಆಂಜನೇಯ ದೇವಸ್ಥಾನದ ಬಳಿ ಇಟ್ಟು ಹೋಗಲಾಗಿದೆ. ಯಶವಂತಪುರ ಠಾಣೆ ಪೊಲೀಸರು ನವಜಾತ ಶಿಶುವನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಆಂಬ್ಯುಲೆನ್ಸ್ ಬರೋದು ತಡವಾಗುತ್ತೆ ಎಂಬ ಸುದ್ದಿ ತಿಳಿದು ಹೊಯ್ಸಳ ವಾಹನದಲ್ಲೇ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ.